ಏನಕ್ಕೆ ಈ ಪ್ರಶ್ನೆ ಕೇಳ್ತೀನಿ ಅಂದರೆ ಅವ್ರಿಗೆ ಬ್ಯಾಕ್ ಪೈನ್ ಇದೆಯಾ ಇಲ್ಲ ಅನ್ನೋದು ಒಂಥರ $1 ಬಿಲಿಯನ್ ಪ್ರಶ್ನೆ ಆಗಿಬಿಟ್ಟಿದೆ. ಬಾಹುಬಲಿ ಪಾರ್ಟ್ 1 ಬಂದಾಗ ಕೊನೆಯಲ್ಲಿ ಕಟ್ಟಪ್ಪ ಬಾಹುಬಲಿಯನ್ನ ಕೊಂದಿದ್ದ್ಯಾಕೆ ಅನ್ನೋದು ಪಾರ್ಟ್ 2 ಬರೋವರೆಗೂ ಅದೊಂದು $1 ಬಿಲಿಯನ್ ಪ್ರಶ್ನೆ ಆಗೋಗಿತ್ತು. ಅದೇ ಥರ ಕೆಲವರು ಅವ್ರಿಗೆ ಬ್ಯಾಕ್ ಪೈನ್ ಇದೆ ಅಂತಾರೆ, ಕೆಲವರು ಇಲ್ಲ ಅಂತಾರೆ. ಬಟ್ ಅಲ್ಲಿ ಬರೀ ಸಿನಿಮಾ ಕ್ರೀವ್ ಮಾತ್ರ ಇರುತ್ತೆ, ಅಲ್ಲಿ ಅವರು ನಾಟಕ ಮಾಡುವಂಥ ಅವಶ್ಯಕತೆ ಏನಿರಲಿಲ್ಲ. ಸೊ ಅವ್ರಿಗೆ ಆಬ್ವಿಯಸ್ಲಿ ಬ್ಯಾಕ್ ಪೈನ್ ಇದ್ದಿದ್ದಕ್ಕೆ ಅವ್ರು ಆ ಥರ ಬಿಹೇವ್ ಮಾಡಿದ್ರು ಅನ್ಸುತ್ತೆ. ನೀವು ಅಲ್ಲಿಗೆ ಪ್ರತ್ಯಕ್ಷ ಸಾಕ್ಷಿ ಕೂಡ. ಅಲ್ಲೇ ಹೌದು ಸರ್, ಒಂದು ದಿನ 2 ದಿನ ಮಾಡ್ಬೋದು ವ್ಯಕ್ತಿ, ಕಂಟಿನ್ಯೂಸ್ ಆಗಿ ಡೈಲಿ ಆಗಲ್ಲ ಸರ್. ಪಾಪ ಹಿ ವಾಸ್ ಸಫರಿಂಗ್ ಫ್ರಮ್ ಇಟ್. ಅದು ಅಲ್ಲದೆ ಅವ್ರಿಗೆ ಜ್ವರ ಬರೋದು, ಅವಾಗ ಹೆಲ್ತ್ ತುಂಬ ಕೈ ಕೊಡ್ತಾ ಇತ್ತು ಅವ್ರಿಗೆ ಪಾಪ ಜ್ವರ. ಆದರೂ ಒಂದು ದಿನ ಕೂಡ ಇಲ್ಲ ನಾನು ಮಾಡಲ್ಲ ಅಂತಂದಿಲ್ಲ. ಟ್ಯಾಬ್ಲೆಟ್ಸ್ ಹಾಕೊಳ್ಳೋರು ಮಾಡೋರು, ಟ್ಯಾಬ್ಲೆಟ್ಸ್ ಹಾಕೊಳ್ಳೋರು ಬರೋರು. ಆ ಬೆನ್ನು ನೋವು ಪೇಯ್ನ್ ಕೂರಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಓಡಾಡೋರು. ಸೊ ಅದನ್ನೆಲ್ಲ ನೋಡಿದಾಗ ನಮಗೆ ತುಂಬ ಬೇಜಾರಾಗ್ತಾ ಇತ್ತು ಸರ್. ಅದು ನಿಮ್ಗೆ ಅನಿಸಿದ್ದುಂಟ ಎಲ್ಲಾದರೂ ಒಂದು ಕಡೆ ಅವರು ಬೇಲ್ ಮೇಲೆ ಹೊರಗಡೆ ಬಂದರು, ಥ್ಯಾಂಕ್ ಗಾಡ್ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಯಿತು, ಯಾವುದೇ ಅಡೆತಡೆಗಳಿಲ್ಲದೆ. ನೆಕ್ಸ್ಟ್ ಅಗೇನ್ ಈ ಬ್ಯಾಕ್ ಟು ಜೈಲು. ಸೊ ಫಸ್ಟ್ ಸಿನಿಮಾ ಶುರು ಮಾಡಿದೆ, ಅದು ನಿಂತೋಯ್ತು. ಈ ಕಡೆ ದಿ ರೈಸ್ ಆಫ್ ಅಶೋಕ್ ಆಗೋದೆ, ಅದು ಕಾರಣಾಂತರಗಳಿಂದ ಹೊರಗಡೆ ಬಂದೆ. ಈಗ ಡೆವಿಲ್ ಹಿಂಗಾಗೋಯ್ತಲ್ಲಪ್ಪ ಅಂತ ಎಲ್ಲಾದರೂ ಅನಿಸಿದ್ದುಂಟ? ಇಲ್ಲ, ಡೆವಿಲ್ ಹಂಗಾಗಲ್ಲ ಅನ್ನೋದು ನನಗೆ ಗಟ್ ಫೀಲಿಂಗ್ ಇತ್ತು. ಬಿಕಾಸ್ ಶೂಟಿಂಗ್ ಆರಾಮಾಗಿ ಮಾಡಿದ್ವಿ, ನಾವು ಶೂಟಿಂಗ್ ಮುಗಿಸಿದ್ವಿ, ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಅದು ಆ ಫೀಲಿಂಗ್ ನನಗೆ ಯಾವತ್ತೂ ಬಂದಿರಲಿಲ್ಲ. ಇಲ್ಲ 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 ಡೆವಿಲ್, ಐ ಆಲ್ವೇಸ್ ನ್ಯೂ ಡೆವಿಲ್ ಇಸ್ ಗೋಯಿಂಗ್ ಟು ಬಿ ಮೈ ಲಾಂಚಿಂಗ್ ಒನ್. ಸೊ ಐ ವಾಸ್ ಹ್ಯಾಪಿ ವಿತ್ ದಿಸ್. ದರ್ಶನ್ ಅವರು ಈ ಥರದೊಂದು ಕೇಸಲ್ಲಿ ಸಿಲುಕೊಂಡಿದ್ದಾರೆ ಅಂತಂದಾಗ, ನಿಮ್ಮ ಕೋಸ್ಟಾರ್ ಬೇರೆ, ನೀವು ಅವ್ರ ಸಿನಿಮಾಗಳನ್ನ ನೋಡಿಕೊಂಡು ಬೆಳೆದಿದ್ದಂಥವ್ರು, ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀರಾ. ಈ ಥರದೊಂದು ಆರೋಪ ಅವ್ರ ಮೇಲೆ ಬಂದು ಈ ಥರದೊಂದು ಕಾನೂನಿನ ಬಲೆಯಲ್ಲಿ ಅವ್ರು ಸಿಲ್ಕೊಂಡ್ರು ಅಂತಂದಾಗ ನಿಮ್ಮ ಮೈಂಡ್ಗೆ ಏನು ಬಂತು ಅಂತ? ಗೊತ್ತಿಲ್ಲ ಸರ್. ಅಂದರೆ ಇವಾಗ ಅದು ಸ್ಟಿಲ್ ಇಟ್ಸ್ ಇನ್ ಕಾನೂನು ಕೈಯಲ್ಲಿದೆ. ನೀವು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ನನಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿಲ್ಲ. ನಾನು ಆ್ಯಸ್ ಅ ಪರ್ಸನ್ ಎಲ್ಲ ತಿಳ್ಕೊಂಡು ಮಾತಾಡೋಳು. ನಾನು ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ ತಕ್ಷಣ ನಾನು ಮಾತಾಡೋಕ್ಕೆ ಹೋಗಲ್ಲ. ಕಾನೂನು ಕೈಯಲ್ಲಿದೆ, ಸತ್ಯ ಒಂದಲ್ಲ ಒಂದಿನ ಆಚೆ ಬರುತ್ತೆ. ಸೊ ಐ ಥಿಂಕ್ ಲೆಟ್ ದ ಕಾನೂನೇ ಅದ್ರ ಬಗ್ಗೆ ಮಾತಾಡುತ್ತೆ ಸರ್, ಇವತ್ತಲ್ಲ ನಾಳೆ. ಅದು ಅದ್ರ ಪಾಡಿಗೆ ಆಗಲಿ ಅಂತ, ನಾವು ಯಾರು ಅದ್ರ ಮೇಲೆ ಕಾಮೆಂಟ್ಸ್ ಹಾಕೋದು ಚೆನ್ನಾಗಿರಲ್ಲ ಅಂತ ನಾನು ಅನ್ಕೋತೀನಿ. ದರ್ಶನ್ ಅವರ ಅನುಪಸ್ಥಿತಿ ಕನ್ನಡ ಇಂಡಸ್ಟ್ರಿಗೆ ಎಷ್ಟು ಮಟ್ಟಿಗೆ ಕಾಡ್ತಿದೆ ಅನಿಸುತ್ತೆ ನಿಮಗೆ? ಇಟ್ಸ್ ಅ ಮ್ಯಾಸಿವ್ ಲಾಸ್ ಬಿಕಾಸ್ ಅವರಿಂದ ಎಷ್ಟೋ ಜನರು ಮನೆ ನಡೀತಾ ಇದೆ ಸರ್. ಎಷ್ಟೋ ಒಂದು ಕಾರ್ಮಿಕರ ಪಾಪ ಹೊಟ್ಟೆಪಾಡು ಸರ್ ಅವ್ರದ್ದು. ಸೊ ಅವರಿಂದ ಎಷ್ಟೋ ಮನೆಗಳು ನಡೀತಾ ಇದೆ. ಅದು ತುಂಬ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಈಸ್ ದ ಓನ್ಲಿ ಪರ್ಸನ್, ವರ್ಷಕ್ಕೊಂದು ಸಿನಿಮಾ ಬರ್ತಾ ಇತ್ತು, ಥಿಯೇಟರ್ಸ್ ಅವ್ರಿಗೆ ತುಂಬ ಲಾಭ ಆಗ್ತಾ ಇತ್ತು ಅದರಿಂದ, ಅವ್ರ ಮನೆ ನಡೀತಾ ಇತ್ತು. ಸೊ ಅದರಿಂದ ಕನ್ನಡ ಇಂಡಸ್ಟ್ರಿ ಆ್ಯಂಡ್ ಸರ್ ನಮ್ಮ ಕನ್ನಡ ಅಂತ ಇದ್ದವರು, ನಮ್ಮ ಕರ್ನಾಟಕದ ಆಸ್ತಿ ಹೌದು, ನಮ್ಮೆಲ್ಲರೂ ಆಸ್ತಿ ಅವರು, ನಮಗೆ ಅಂತ ಇದ್ದವರು ಅವರು. ಸೊ ಅದು ಖಂಡಿತವಾಗ್ಲೂ ಕಾಡುತ್ತೆ ಸರ್. ಮತ್ತೆ ಅವರು ಶೂಟಿಂಗು ಬಂದಾಗ ವಿಜಯಲಕ್ಷ್ಮಿ ಮೇಡಮ್ ಕೂಡ ಜೊತೆಗೆ ಇರ್ತಿದ್ರು, ವಿನೀಶ್ ಕೂಡ ಬರ್ತಾ ಇದ್ರು. ಸೊ ಅವರ ನಿಮ್ಮ ಒಡನಾಟ? ಒನ್ ಆಫ್ ದ ಬೆಸ್ಟ್ ಪರ್ಸನ್ ನನ್ನ ಲೈಫಲ್ಲಿ ನಾನು ಮೀಟ್ ಮಾಡಿರೋದು ಅವರು. ಜನರೇ ಹೇಳ್ತಾ ಇದ್ದಾರೆ, ದೇವತೆ ಅನ್ನೋ ಒಂದು ಟೈಟಲೇ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ. ಶಿ ಈಸ್ ದ್ಯಾಟ್. ಅದ್ರ ಮೇಲೆ ಏನೂ ಇಲ್ಲ. ಆ ಸೆಟ್ಟಿಗೆ ಬರೋರು, ತುಂಬ ಪ್ರೀತಿನ ನೋಡ್ಕೊಳ್ಳೋರು, ನಮಗೆಲ್ಲ ಚಿಕನ್ನು ಅದು ಇದು ತಂದು ಹೊಟ್ಟೆ ತುಂಬ ತಿನ್ನಿಸೋರು. ಸರ್ ಹೆಂಗೆ ಇವರು ಹಾಗೇನೆ. ಸೊ ವಿನೀಶ್ ಕೂಡ ಅಷ್ಟೇ, ಪಾಪ ಒಳ್ಳೆ ಮಗು, ತುಂಬ ಸಂಸ್ಕೃತಿ ಕೊಟ್ಟು ಬೆಳೆಸಿದ್ದಾರೆ. ಖುಷಿ ಆಗುತ್ತೆ ಅವ್ರ ಫ್ಯಾಮಿಲಿನ ನೋಡಿದ್ರೆ. ದೇರ್ ಆಲ್ ಹ್ಯಾಪಿ. ಒಬ್ಬ ಹೆಣ್ಣಾಗಿ ಈ ಥರದೊಂದು ಹರ್ಡಲ್ಸ್ನ ಫೇಸ್ ಮಾಡೋದಿದೆಯಲ್ಲ, ನಿಜವಾಗ್ಲೂ ತುಂಬ ಮೆಂಟಲಿ ಸ್ಟ್ರಾಂಗ್ ಇದ್ದವ್ರು ಮಾತ್ರ ಅದನ್ನು ಫೇಸ್ ಮಾಡೋಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ನನಗೆ ತೀರಾ ಪರ್ಸ್ನಲ್ ಆಗಿ ಅವ್ರ ಬಗ್ಗೆ ಗೊತ್ತಿಲ್ಲ ಸರ್, ಬಟ್ ಮೇಲಿಂದ ಮೇಲೆ ನೋಡಿದಾಗ ಶಿ ಸೀಮ್ಸ್ ಟು ಬಿ ಅ ಡಿವೈನ್ ವುಮೆನ್. ಸೊ ಅವ್ರಿಗೆ ಆ ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ. ಪಾಪ ಯಾವುದೇ ವೇ ಅವ್ರು ತಗೊಂಡ್ರು ಅದು ಸರಿ ಇರುತ್ತೆ ಖಂಡಿತವಾಗ್ಲೂ. ಶಿ ಇಸ್ ಅ ಬ್ಲೆಸ್ಡ್ ವುಮೆನ್, ದಟ್ಸ್ ಆಲ್ ಐ ಕ್ಯಾನ್ ಟೆಲ್ ಯು. ಸೂಪರ್. ನಿಮಗೆ ಕನ್ನಡ ಇಂಡಸ್ಟ್ರಿನಲ್ಲಿ ಫರ್ದರ್ ಅವಕಾಶಗಳು ಸಿಕ್ಕಿದ್ರೆ ಇಂಥವ್ರ ಜೊತೆ ನಟಿಸ್ಬೇಕು ಅಂತ ಯಾವುದಾದ್ರು ಒಂದು ಹೆಸರುಗಳನ್ನ ಮೈಂಡಲ್ಲಿ ಇಟ್ಕೊಂಡಿದ್ದೀರಾ ಹೇಗೆ ಅಂತ? ಇಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿ ಡೈರೆಕ್ಟರ್ಸ್ ಆರ್ ಹೀರೋಸ್ ಇದೆ, ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಸರ್ ಟ್ಯಾಲೆಂಟ್ಸ್ಗೆ ಏನೂ ಕಮ್ಮಿ ಇಲ್ಲ. ಪ್ರತಿಯೊಬ್ಬರು ಟ್ಯಾಲೆಂಟ್, ಅಂಥ ಟ್ಯಾಲೆಂಟ್ಸ್ ಇರೋರು, ಹೊಸೊಬ್ರು ಅಂತಲ್ಲ ಹಳೆಬ್ರು ಅಂತಲ್ಲ, ಎಲ್ಲರೂ ಟ್ಯಾಲೆಂಟ್ಗಳು. ಸೊ ನನಗೆ ಖುಷಿ, ಆ ಟ್ಯಾಲೆಂಟ್ಸ್ನ ನೋಡಿದಾಗ ಖುಷಿ ಆಗುತ್ತೆ. ಸೊ ಪ್ರತಿಯೊಬ್ಬರ ಹತ್ರ ವರ್ಕ್ ಮಾಡೋಕ್ಕೂ ನಾನು ಖುಷಿಯಿಂದ ವರ್ಕ್ ಮಾಡ್ತೀನಿ. ಆ ಪಾತ್ರಕ್ಕೆ ನಾನು ಸೆಟ್ ಆಗ್ತೀನಿ. ಆ ಕತೆ ಚೆನ್ನಾಗಿದೆ ಅಂದರೆ ನನಗೆ ಅವರು ಇವರು ಏನಿಲ್ಲ, ಕತೆಗೆ ಬೆಲೆ ಕೊಟ್ಟು, ಪಾತ್ರಕ್ಕೆ ಬೆಲೆ ಕೊಟ್ಟು ಖಂಡಿತವಾಗ್ಲೂ ಪ್ರತಿಯೊಬ್ಬರ ಜೊತೆ ವರ್ಕ್ ಮಾಡೋಕ್ಕೂ ಇಷ್ಟ. ರಚನಾ ಅವರು ಮಲ್ಟಿ ಟ್ಯಾಲೆಂಟು, ಮಲ್ಟಿ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ.
ಅದರ ಹೊರತಾಗಿ ಸಿನಿಮಾಗೆ ಸೀರಿಯಲ್ಗೆ ಅಂತ ಎಷ್ಟು ಟೈಮ್ ಕೊಡ್ತಾರೆ ಅಂತ ನೋಡೋದಕ್ಕೆ? ಸಿನಿಮಾಗಳು ಓ ಟಿ ಟಿಗಳು ಈಗ ಅಂದರೆ ಚಾಯ್ಸಸ್ ತುಂಬ ಇರುತ್ತೆ ನಮಗೆ. ಓ ಟಿ ಟಿಯಲ್ಲಿ ಸಿನಿಮಾಗಳು ವೆಬ್ ಸೀರೀಸ್ಗಳೆಲ್ಲ ನೋಡ್ತಿರ್ತೀರಾ ಹೇಗೆ? ನಾನು ಫ್ರೀ ಟೈಮ್ ಇದ್ದಾಗ ನಾನು ಸ್ಪೆಂಡ್ ಮಾಡೋದೇ ಸಿನಿಮಾ, ಸೀರೀಸ್ ನೋಡ್ತೀನಿ ಹೆಚ್ಚಾಗಿ. ಬಿಕಾಸ್ ನಾನು ಆಸ್ ಅ ಪರ್ಸನ್ ನನಗೆ ಗ್ರಾಸ್ಪಿಂಗ್ ಪವರ್ ಜಾಸ್ತಿ. ನನಗೆ ಲ್ಯಾಂಗ್ವೇಜಸ್ ಕಲಿಯೋದು ಕಷ್ಟ ಆಗಲ್ಲ. ನನಗೆ ಯಾವುದೇ ಲ್ಯಾಂಗ್ವೇಜ್ ಅವರು ಒಂದು ವಾರ 2 ವಾರ ಇದ್ದರೆ ಪಟ್ಟ ಅಂತ ಗ್ರಾಸ್ಪ್ ಮಾಡ್ಕೋತೀನಿ. ಆ್ಯಂಡ್ ಟಿ ವಿಲಿ ಲಿಟಲ್ ಥಿಂಗ್ಸ್ ನಾನು ಕಲಿತೀನಿ ಸರ್. ಆ್ಯಕ್ಟಿಂಗಿಗೆ ನಾನು ಎಲ್ಲೂ ಕ್ಲಾಸ್ ಹೋಗಿಲ್ಲ, ಕಲ್ತಿಲ್ಲ, ಏನೂ ಮಾಡಿಲ್ಲ. ಸೊ ನಾನು ಕಲ್ತಿರೋದು ಹೆಂಗೆ ಅಂದರೆ ನೋಡಿ, ವಾಚ್ ಮಾಡಿ. ದಟ್ಸ್ ಒಂದು ಆರ್ಟಿಸ್ಟಿಗೆ ಅದು ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ. ನಾವು ಎಷ್ಟು ಸಿನಿಮಾ ಎಷ್ಟು ನೋಡ್ತೀವಲ್ಲ ಸರ್, ಸ್ಟೇಜ್ ಪರ್ಫಾರ್ಮೆನ್ಸ್ ಹೆಲ್ಪ್ ಮಾಡುತ್ತೆ. ಸೂಪರ್. ರೀಸೆಂಟ್ ಡೇಸಲ್ಲಿ ಥಿಯೇಟ್ರಿಗೆ ಹೋಗಿ ನೋಡಿದಂಥ ಸಿನಿಮಾ ಯಾವುದು ರಚನಾ ಅವರು? ಕಾಂತಾರ. ಎಷ್ಟು ಫೀಲ್ ಕೊಡ್ತು ಸಿನಿಮಾ ಅಂತ? ಡೆಫಿನೆಟ್ ಆಗಿ ಕೊಡುತ್ತೆ. ಬಿಕಾಸ್ ವಿ ಆರ್ ಫ್ರಮ್ ದ್ಯಾಟ್ ಬೆಲ್ಟ್ ಅಲ್ಲ, ದಟ್ ಕರಾವಳಿ ಬೆಲ್ಟ್. ಆ್ಯಂಡ್ ದೈವ ಅಂದ ತಕ್ಷಣ ನಮ್ಮ ಉಸಿರದು. ಅದ್ರ ಬಗ್ಗೆ ಏನು ಹೇಳೋದು? ಸೊ ಅದನ್ನು ನೋಡಿ ಖುಷಿ ಆಗುತ್ತೆ ಸರ್. ಸಿನಿಮಾ ಖುಷಿ ಕೊಡ್ತು. ಸೌತ್ ಕೆನರಾ ಪೋರ್ಷನಲ್ಲಿ ತುಂಬ ಜನ ಮನೆಗಳಲ್ಲಿ ವರ್ಷಕ್ಕೊಮ್ಮೆ ಅದು ಮನೆಯಲ್ಲಿ ಅದು ಮಾಡಿಸ್ತಾರಂತೆ, ದೈವ ಪಂಜುರ್ಲಿದು ಎಲ್ಲಾನು. ನೀವು ಮನೇಲಿ ಮಾಡಿಸ್ತೀರಾ ಅದು? ನಮ್ಮ ಮನೇಲಿದೆ. ನಮ್ಮ ಮನೇಲಿ ಸುಮಾರು ದೈವಗಳಿದೆ. ಧರ್ಮ ದೈವ ಇದೆ, ಸೊ ಜುಮಾದಿ, ಕಲ್ಲುರ್ಟಿ, ಪಂಜುರ್ಲಿ ಎಲ್ಲ ಮಿಕ್ಕಿರೋದು ಸುಮಾರು ದೈವಗಳಿದೆ. ಸೊ ನಮ್ಮ ಉಸಿರು ಸರ್ ಅದು. ಅದಂದರೆ ಬೇರೆಯವ್ರು ಎಷ್ಟು ಮರ್ಯಾದೆ ಅಂದರೆ ಹೆಂಗೆ ಹೋಗ್ತಾರೆ, ವರ್ಷಕ್ಕೆ ಹೋಗ್ತಾರಾ ಮಾಡ್ತಾರಲ್ಲೋ ಗೊತ್ತಿಲ್ಲ. ಬಟ್ ನಾನಂತೂ ಹೋಗ್ತೀನಿ ಸರ್. ನಾನು ಅವ್ರ ಅಪ್ಪಣೆ ಇಲ್ಲದೆ ಅವ್ರ ಪರ್ಮಿಷನ್ ನಾನು ಯಾವ ಕೆಲಸಕ್ಕೂ ಕಾಲಿಡಲ್ಲ. ಓಕೆ. ಅದು ಖುಷಿಯಾಗಿರಲಿ ಹಾಳಾಗಿರಲಿ ನನ್ನ ಪ್ರಪಂಚ ಅವರು. ಸೂಪರ್. ರೀಸೆಂಟಾಗಿ ಸೂ ಫ್ರಮ್ ಸೋ ಒಂದು ಸಣ್ಣ ಬಜೆಟ್ ಸಿನಿಮಾ 100 ಕೋಟಿ ಕಲೆಕ್ಷನ್ ಮಾಡ್ತು. ಸಾಕಷ್ಟು ಸೌತ್ ಕೆನರಾ ಪ್ರತಿಭೆಗಳಿಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಯ್ತು. ಸೊ ಆ ಥರದ ಒಂದು ವೇದಿಕೆಯನ್ನು ಸೃಷ್ಟಿಸಿಕೊಟ್ಟಿದ್ದು ರಾಜ್ ಬಿ ಶೆಟ್ಟಿ ಸರ್. ಸೊ ಆ ಸಿನಿಮಾ ನೋಡಿದ್ರಾ? ನೋಡಿದ್ದೀನಿ, ಅಫ್ಕೋರ್ಸ್ ನೋಡ್ತೀನಿ. ಸಿನಿಮಾ ನಾನು ಪ್ರತಿಯೊಂದು ಸಿನಿಮಾ ನೋಡ್ತೀನಿ. ಆದರೆ ಆ ಟೀಮಲ್ಲಿ ನನ್ನ ಕಸಿನ್ಸೇ ಇದ್ದಾರೆ ಹೆಚ್ಚಾಗಿ. ಹೌದು. ನನ್ನ ಕಸಿನ್ಸ್ ರೋಹಿತ್ ಅಂತ, ಹಿಸ್ ಮೈ ಕಸಿನ್. ಸೊ ಹಿ ವಾಸ್ AD ದೇರ್. ಎಲ್ಲ ನನ್ನ ಫ್ರೆಂಡ್ಸೇ, ನಾವೆಲ್ಲ ಜೊತೆಗಿದ್ದವರು, ಅಲ್ಲಿ ಹೆಚ್ಚಿನವರು ನಾವೆಲ್ಲ ಜೊತೆಗಿದ್ದವರು ಮಂಗಳೂರಲ್ಲೆಲ್ಲ. ಸೊ ಗೊತ್ತಿತ್ತು ನನಗೆ ಹೆಂಗೆ ಎಲ್ಲಿ ಶೂಟ್ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕಪಕ್ಕ ಶೂಟ್ ಮಾಡ್ತಾಯಿದ್ರು. ಬಟ್ ವಿ ಡೆಫಿನೆಟ್ಲಿ ನ್ಯೂ ಇಟ್ಸ್ ಅ ಗುಡ್ ಸಿನಿಮಾ. ಖಂಡಿತವಾಗ್ಲೂ ಜನರು ಮನ್ಸು ಗೆಲ್ಲತ್ತೆ ಅನ್ನೋದು ಗೊತ್ತಿತ್ತು. ಬಿಕಾಸ್ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ, ಇಷ್ಟಪಟ್ಟು ಮಾಡೋ ಸಿನಿಮಾ ಖುಷಿ ಕೊಡುತ್ತೆ. ಅದರ್ ಲ್ಯಾಂಗ್ವೇಜಸ್ ಸಿನಿಮಾಗಳನ್ನ ನೋಡ್ತೀನಿ ಸರ್. ಆಸ್ ಅನ್ ಆರ್ಟಿಸ್ಟ್ ನನಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ನಾವು ಆ ಪರ್ಫಾರ್ಮೆನ್ಸ್ನ ನೋಡೋದು. ಸೊ ನಾನು ನೋಡ್ತೀನಿ.